ಹೊಲಸು ನಾಲಿಗೆಯ ಕೊಳಕು ಮನಸ್ಥಿತಿಯ ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ರಾಮನಗರ ಎಸ್ಪಿ ಕಚೇರಿಗೆ ದೂರನ್ನ ನೀಡೋದಕ್ಕೆ ಮಹಿಳೆಯೊಬ್ಬರು ತೆರಳಿದ್ರು. ಮುನಿರತ್ನ ವಿರುದ್ಧ ಲೈಂಗಿಕ ಕಿರುಕುಳ, ರಾಮನಗರ ಎಸ್ಪಿ ಕಚೇರಿಗೆ ದೂರನ್ನ ನೀಡೋದಕ್ಕೆ ಮಹಿಳೆ ತೆರಳಿದ್ರು. ಮುನಿರತ್ನ ವಿರುದ್ಧ ಲೈಂಗಿಕ ಕಿರುಕುಳ, ಹನಿ ಟ್ರ್ಯಾಪ್ ಆರೋಪವನ್ನ ಮಾಡಿದ್ದಾರೆ ಆ ಮಹಿಳೆ. ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಸಂತ್ರಸ್ತೆ. ಕಗ್ಲಿಪುರ ಠಾಣಾ ವ್ಯಾಪ್ತಿಯ ರೆಸಾರ್ಟ್ ಒಂದರಲ್ಲಿ ಹನಿ ಟ್ರ್ಯಾಪ್ ಮಾಡಲಾಗಿತ್ತು, ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ ಅಂತ ಆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಆ ಹೆಣ್ಮಗಳು. ಮುನಿರತ್ನ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಕಗ್ಲಿಪುರ ಠಾಣೆ ಪೊಲೀಸರು. ಮುನಿರತ್ನ ವಿರುದ್ಧ ಲೈಂಗಿಕ ಕಿರುಕುಳ, ಹನಿ ಟ್ರ್ಯಾಪ್ ಆರೋಪ ಇದೆ. ಐಪಿಸಿ ಸೆಕ್ಷನ್ 354A, 354C, 376, 506, 504, 120B ಕ್ರಿಮಿನಲ್ ಕಾನ್ಸ್ಪಿರಸಿ, 384, 406, 308 ಅಡಿಯಲ್ಲಿ ಕಗ್ಲಿಪುರ ಪೊಲೀಸರು ದೂರನ್ನು ದಾಖಲಿಸಿದ್ದಾರೆ. ಶಾಸಕ ಮುನಿರತ್ನ ಸೇರಿದಂತೆ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಮೊದಲ ಆರೋಪಿ ಮುನಿರತ್ನ ನಾಯ್ಡು, A2 ವಿಜಯ್ ಕುಮಾರ್, A3 ಸುಧಾಕರ್, A4 ಕಿರಣ್ ಕುಮಾರ್, A5 ಲೋಹಿತ್ ಗೌಡ, A6 ಮಂಜುನಾಥ್, A7 ಲೋಕಿ. ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಮುತ್ಯಾಲ್ ನಗರ ನಿವಾಸಿ ಸಂತ್ರಸ್ತ ಮಹಿಳೆಯಿಂದ ದೂರನ್ನ ನೀಡಲಾಗಿದೆ. ಶಾಸಕ ಮುನಿರತ್ನ ವಿರುದ್ಧ ಸಂತ್ರಸ್ತ ಮಹಿಳೆ ದೂರನ್ನ ನೀಡಿದ್ದಾರೆ. ಲೈಂಗಿಕವಾಗಿ ನಮ್ಮನ್ನ ಬಳಸಿಕೊಂಡು ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಬ್ಲಾಕ್ ಮೇಲ್ ಮಾಡಿಕೊಂಡು ಹಿಂಸೆ ಕೊಡ್ತಾ ಇದ್ರು ಅನ್ನುವಂತಹ ಗಂಭೀರ ಆರೋಪವನ್ನ ಸಂತ್ರಸ್ತ ಹೆಣ್ಮಗಳು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಕೆಲವು ಅಧಿಕಾರಿಗಳು ಕಾರ್ಪೊರೇಟರ್ಸ್ ಅನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ. ಹೇಗೆಲ್ಲ ಬಳಸ್ಕೊಂಡ್ರು ಅಂತ ಗೋಳಿಟ್ಕೊಂಡು ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಮುತ್ಯಾಲ ನಗರದಲ್ಲಿ ಕಳೆದ 20 ವರ್ಷಗಳಿಂದ ಆ ಸಂತ್ರಸ್ತ ಮಹಿಳೆ ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬ ಮಾಜಿ ಕಾರ್ಪೊರೇಟರ್ ಸಂತ್ರಸ್ತೆಗೆ ಪರಿಚಯ ಆಗ್ತಾರೆ. ಕೋವಿಡ್ ವೇಳೆ ಆರ್ ನಗರದಲ್ಲಿ ಸೇರಿದಂತೆ 5,000 ಮಾಸ್ಕ್ ಅನ್ನ ಸಂತ್ರಸ್ತ ಮಹಿಳೆ ವಿತರಣೆ ಮಾಡಿರ್ತಾರೆ. ಆರ್ ನಗರದಲ್ಲಿ ಮಾಸ್ಕ್ ವಿತರಣೆ ಬಗ್ಗೆ ತಿಳಿದು ಮುನಿರತ್ನ ವಾಟ್ಸ್ಆಪ್ ಕಾಲ್ ಅನ್ನ ಮಾಡ್ತಾರೆ ಆ ಸಂತ್ರಸ್ತ ಮಹಿಳೆಗೆ. ನಾನು ಈ ಕ್ಷೇತ್ರದ ಶಾಸಕ, ನೀವು ನಮ್ಮ ಕ್ಷೇತ್ರದಲ್ಲಿ ಮಾಸ್ಕ್ ಅನ್ನ ಹಂಚ್ತಾ ಇದ್ದೀರಿ, ವಿತರಿಸ್ತಾ ಇದ್ದೀರಿ, ನೀವು ನನ್ನ ಭೇಟಿ ಮಾಡಿ ಅಂತ ಶಾಸಕ ಮುನಿರತ್ನ ಸ್ವತಃ ಸಂತ್ರಸ್ತ ಮಹಿಳೆಗೆ ವಾಟ್ಸ್ಆಪ್ ಕಾಲ್ ಅನ್ನ ಮಾಡ್ತಾರೆ. ಅವರು ಹೇಳಿದಂತೆ ಕಚೇರಿಗೆ ತೆರಳಿ ಭೇಟಿಯ ಬಳಿಕ ಆ ಸಂತ್ರಸ್ತ ಮಹಿಳೆಯ ಜೊತೆ ಆತ್ಮೀಯತೆ ಬೆಳೆದಿತ್ತು. ಮುನಿರತ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕಾರ್ಪೊರೇಟರ್ ಒಬ್ಬರ ಪತಿಯಿಂದ ಕಾಲ್ ಬರುತ್ತೆ. 4-5 ಬಾರಿ ಕರೆ ಮಾಡಿದಾಗ ಫೋನ್ ಸೈಲೆಂಟ್ ನಲ್ಲಿ ಇಟ್ಟಿರ್ತೇನೆ, ಅದನ್ನ ಯಾರು ಅಂತ ಮುನಿರತ್ನ ಕೇಳಿದಾಗ ನಾನು ಒಬ್ಬ ಕಾರ್ಪೊರೇಟರ್ನ ಪತಿ ಅನ್ನುವಂತ ಮಾಹಿತಿಯನ್ನ ತಿಳಿಸಿದ್ದೆ. ಆಗ ಮುನಿರತ್ನ ನಾನು ನಿಮ್ಮಿಂದ ಒಂದು ಸಹಾಯವನ್ನ ಕೇಳ್ತೀನಿ ಅಂತ ನನ್ನ ಹತ್ರ ಮಾತನಾಡ್ತಾರೆ. ನೀವು ಸಹಾಯ ಮಾಡ್ತೀರಿ ಅಂತ ನಾನು ನಂಬಿರ್ತೀನಿ. ಈಗ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನನಗೇನು ಸಹಾಯ ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಅಂತ ಆ ಸಂತ್ರಸ್ತ ಮಹಿಳೆಗೆ ಮುನಿರತ್ನ ಆ ಸಂದರ್ಭದಲ್ಲಿ ಹೇಳಿರ್ತಾರೆ. ಇಷ್ಟಕ್ಕೆ ನಿಲ್ಲಿಸ್ಬಿಡಲ್ಲ ಮುನಿರತ್ನ. ಈ ಕೊಳಕು ಮನಸ್ಥಿತಿಯ ಶಾಸಕ ಇದ್ದಾನಲ್ಲ, ಅವನು ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ಮುಂದಿನ ದಿನದಲ್ಲಿ ನನಗೆ ಏನ್ ಸಹಾಯ ಬೇಕು ನಾನು ಅದನ್ನ ನಿಮಗೆ ಕೇಳ್ತೀನಿ ಅಂತ ಹೇಳ್ತಾನೆ. 4-5 ಬಾರಿ ಆ ಹೆಣ್ಮಗಳು ಮುನಿರತ್ನ ಕಚೇರಿಯಲ್ಲಿದ್ದಾಗ, ಸಂತ್ರಸ್ತ ಮಹಿಳೆಯಲ್ಲಿದ್ದಾಗ ಫೋನ್ ಬರುತ್ತೆ. ಯಾರು ಅಂತ ಮುನಿರತ್ನ ಕೇಳಿದಾಗ ವಿಚಾರವನ್ನ ತಿಳಿಸ್ತಾರೆ, ಯಾರು ಕಾಲ್ ಮಾಡಿದ್ದು ಅಂತ. ಆಗ ಮುನಿರತ್ನ ಕೇಳ್ತಾರೆ, ನಾನು ನಿಮ್ಮಿಂದ ಒಂದು ಸಹಾಯವನ್ನ ಬಯಸ್ತೀನಿ, ನೀವು ಮಾಡ್ತೀರಾ ಅಂತ ನಂಬಿದ್ದೇನೆ, ಮುಂದಿನ ದಿನಗಳಲ್ಲಿ ಏನು ಅನ್ನೋದನ್ನ ಹೇಳ್ತೀನಿ ಅಂತ ಮುನಿರತ್ನ ತಿಳಿಸಿದ್ರು ಅಂತ ಆ ಮಹಿಳೆ ತನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ನೋಡಿ, ಮುನಿರತ್ನ ಏನ್ ಮಾಡ್ತಾ ಇದ್ರು, ಪ್ರತಿದಿನ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಕಳಿಸ್ತಾ ಇದ್ದಂತೆ. ಒಬ್ಬ ಶಾಸಕನಿಗೆ, ಯಾರೋ ಒಬ್ಬ ಸಮಾಜ ಸೇವಕರಿಗೆ ಪ್ರತಿದಿನ ಗುಡ್ ನೈಟ್ ಗುಡ್ ಮಾರ್ನಿಂಗ್, ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳುವಷ್ಟು ಪುರ್ಸೊತ್ತಿರುತ್ತಾ? ಐ ಡೋಂಟ್ ನೋ. ಎಲ್ಲ ವಿಚಾರಗಳ ಬಗ್ಗೆ ಪರಸ್ಪರ ಚರ್ಚೆ, ಅದಾದ್ಮೇಲೆ ವಿಡಿಯೋ ಕಾಲ್ ಕೂಡ ಶುರು ಆಯ್ತು. ಒಂದು ದಿನ ಬೆಳಗ್ಗೆ 10 ಗಂಟೆಗೆ 10ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ಗಳನ್ನ ಮಾಡಿದ್ರು. ಅವತ್ತು ಸ್ನಾನಕ್ಕೆ ಹೋದಾಗ್ಲೂ ಕೂಡ ಬಿಡದೆ ವಿಡಿಯೋ ಕಾಲ್ ಬರ್ತಾನೆ ಇತ್ತು. ಅರ್ಜೆಂಟ್ ಅಂತ ಹೇಳಿ ಕಾಲ್ ರಿಸೀವ್ ಮಾಡೋದಕ್ಕೆ ಹೇಳ್ತಾನೆ ಈತ. ಆಗ ಅಸಭ್ಯವಾಗಿ ವರ್ತಿಸಿ ನಗ್ನವಾಗಿ ತೋರಿಸೋದಕ್ಕೆ ಆ ಹೆಣ್ಮಗಳಿಗೆ ಒತ್ತಾಯಿಸ್ತಾನೆ. ಇನ್ನೆಂಥ ವಿಲಕ್ಷಣ ಮನಸ್ಥಿತಿಯವನಿರ್ಬೇಕು. ಅದಕ್ಕೆ ಒಪ್ಪದೆ ಇದೆಲ್ಲ ಬೇಡ ಅಂದ್ರೂ ಕೂಡ ಪದೇ ಪದೇ ಆತ ವಿಡಿಯೋ ಕಾಲ್ ಅನ್ನ ಮಾಡ್ತಾನೆ ಇದ್ದ ನನಗೆ ಅಂತ ಹೇಳಿ ಆ ಸಂತ್ರಸ್ತ ಮಹಿಳೆ ತನ್ನ ದೂರಿನಲ್ಲಿ ದಾಖಲಿಸಿದ್ದಾರೆ. ಪ್ರತಿದಿನ ಗುಡ್ ಮಾರ್ನಿಂಗು ಗುಡ್ ನೈಟು, ಅದು ಇದು ಪರಸ್ಪರ ವಿಚಾರಗಳ ಚರ್ಚೆ ಇದೆಲ್ಲವೂ ಕೂಡ ಶುರು ಆಗುತ್ತೆ. ಇದಾದ್ಮೇಲೆ ವಿಡಿಯೋ ಕಾಲ್ ಮಾಡೋದಕ್ಕೆ ಆತ ಶುರು ಮಾಡ್ತಾನೆ. ಒಂದು ದಿನ ಮಾತ್ರ ಬೆಳಗ್ಗೆ 10ಕ್ಕೂ ಹೆಚ್ಚು ಬಾರಿ ಆತ ವಿಡಿಯೋ ಕಾಲ್ಗಳನ್ನ ಮಾಡ್ತಾ ಇದ್ದ. ಅರ್ಜೆಂಟ್ ಅಂತ ಹೇಳಿ ಕಾಲ್ ರಿಸೀವ್ ಮಾಡೋದಕ್ಕೆ ಹೇಳ್ದ. ನಾನು ಸ್ನಾನಕ್ಕೆ ಹೋಗಿದ್ದೆ, ಸ್ನಾನಕ್ಕೆ ಹೋದ್ರು ಬಿಡದೆ ವಿಡಿಯೋ ಕಾಲ್ ಬರುತ್ತೆ, ರಿಸೀವ್ ಮಾಡ್ಲೇಬೇಕು, ಅರ್ಜೆಂಟು ಅಂತ ಹೇಳ್ತಾನೆ.
ಆಗ ಅಸಭ್ಯವಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾನೆ, ನಗ್ನವಾಗಿ ತೋರಿಸು ಅಂತ ಹೇಳಿ ಒತ್ತಾಯಿಸ್ತಾನೆ ಅಂತ ಹೇಳಿ ಅದಕ್ಕೆ ಒಪ್ಪದೆ ಇದೆಲ್ಲ ಬೇಡ ಅಂತ ನಾನು ಹೇಳಿದ್ರು ಆತ ಕೇಳಲಿಲ್ಲ ಅಂತ ಹೇಳಿ ಆ ಸಂತ್ರಸ್ತ ಮಹಿಳೆ ತನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. 3-4 ದಿನಗಳ ಬಳಿಕ ಜೆಪಿ ಪಾರ್ಕ್ ಬಳಿಯ ಗೋದಾಮಿಗೆ ಬರೋದಕ್ಕೆ ಸೂಚನೆಯನ್ನ ಕೊಟ್ಟ ನನಗೆ. ಗನ್ಮ್ಯಾನ್ ಹೊರಗಡೆ ನಿಲ್ಲಿಸಿ 2ನೇ ಮಹಡಿಗೆ ನನ್ನನ್ನ ಕರ್ಕೊಂಡು ಹೋಗ್ತಾನೆ. ನಿನ್ನ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ, ತಪ್ಕೊಳ್ಳ ಅಂತ ಪ್ರಶ್ನಿಸ್ತಾನೆ. ವಿರೋಧಿಸಿದಾಗ ರಾಜಕೀಯಕ್ಕೆ ಬರಬೇಕಾದ್ರೆ ಇದೆಲ್ಲ ಕಾಮನ್ ಅಂತ ಹೇಳದ್ನಂತೆ. ಇವ್ರ ಮನೆ ಹೆಣ್ಮಕ್ಳಿಗೆ ಅದೇ ರೀತಿ ಮಾತನಾಡಿದ್ರೆ ಹೇಗಾಗಬಹುದು ಈ ಮುನಿರತ್ನನಿಗಲ್ವಾ? ಗನ್ಮ್ಯಾನ್ ವಿಜಯ್ ಕುಮಾರ್ಗೆ ಸನ್ನೆ ಮಾಡಿ ಹೊರಗಡೆ ಹೋಗೋದಕ್ಕೆ ಹೇಳ್ತಾನಂತ. ನಂತರ ನೀನಿಲ್ಲದೆ ನನಗೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳದ್ನಂತೆ. ಏನು ಇವನ ಅಮರ ಪ್ರೇಮಿ. ಗಾಬರಿಗೊಂಡು ಕಿರ್ಚಿದಾಗ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿಸ್ತೀನಿ ಅಂತ ಹೆದರಿಸ್ತಾನೆ. ಬಳಿಕ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾನೆ ಅಂತ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಅಸಹ್ಯ ಆಗುತ್ತೆ ರೀ ಇಂಥವ್ರನ್ನೆಲ್ಲ ಜನಪ್ರತಿನಿಧಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗುತ್ತೆ. ಇಂಥವ್ರನ್ನ ಗೆಲ್ಲಿಸದಂತ ಜನ ನಿಜಕ್ಕೂ ಕೂಡ ಬುದ್ಧಿ ಕಲ್ತ್ಕೊಳ್ಬೇಕು. ಈ ಮುನಿರತ್ನನ ಮತ್ತೊಂದು ಮುಖವಾಡವನ್ನ ಪವರ್ ಟಿವಿ ಬಟಾ ಬಯಲು ಮಾಡಿದೆ. ಗನ್ಮ್ಯಾನ್ನ ಹೊರಗಡೆ ನಿಲ್ಲಿಸ್ಬಿಟ್ಟು ನಿನ್ನ ನೋಡಿದ್ರೆ ನನಗೆ ಮೈ ಜುಮ್ ಅನ್ಸುತ್ತೆ, ತಪ್ಕೊಳ್ಳ ಅಂತ ಪ್ರಶ್ನಿಸ್ತಾನಂತೆ. ಇವ್ರ ಮನೇಲಿ ಯಾರು ಹೆಣ್ಮಕ್ಳಿಲ್ವಾ? ವಿರೋಧಿಸಿದಾಗ ರಾಜಕೀಯಕ್ಕೆ ಬರ್ಬೇಕಾದ್ರೆ ಇದೆಲ್ಲ ಕಾಮನ್ ಅಂತ ಹೇಳ್ತಾರಂತೆ. ಏನ್ ಹೆಣ್ಮಕ್ಳು ರಾಜಕೀಯಕ್ಕೆ ಬರ್ಬೇಕಾದ್ರೆ ಇಂಥ ಶಾಸಕರನ್ನ ಹೋಗಿ ತಪ್ಕೋಬೇಕಾ? ಗನ್ಮ್ಯಾನ್ ವಿಜಯ್ ಕುಮಾರ್ಗೆ ಸನ್ನೆ ಮಾಡಿ ಹೊರಗಡೆ ಹೋಗಿ ನಿಂತ್ಕೋ ಅಂತ ಸನ್ನೆ ಮಾಡ್ತಾನೆ. ನಂತರ ನೀನಿಲ್ಲದೆ ನನಗೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಎಷ್ಟು ವರ್ಷದ ಪ್ರೀತಿನೋ, ತನ್ನ ಧರ್ಮಪತ್ನಿಗೂ ಆ ಮಾತು ಹೇಳಿದ್ನೋ ಇಲ್ವೋ ಮುನಿರತ್ನ ಗೊತ್ತಿಲ್ಲ. ಗಾಬರಿಯಾಗಿ ಆ ಹೆಣ್ಮಗಳು ಕಿರ್ಚ್ಕೊಂಡಾಗ ನಿನ್ನ ಮೇಲೆ ದೂರು ದಾಖಲಿಸ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ನನ್ನ ಮೇಲೆ ಅತ್ಯಾಚಾರ ಮಾಡ್ದ ಅಂತ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಅತ್ಯಾಚಾರ ಮಾಡಿ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಅತ್ಯಾಚಾರ ಮಾಡಿದ ಬಳಿಕವೂ ಸಂತ್ರಸ್ತಗೆ ಮುನಿರತ್ನ ಬೆದರಿಕೆ ಹಾಕ್ತಾನೆ ಇರ್ತಾನೆ. ಗೋದಾಮ್ನಲ್ಲಿ 5-6 ಕ್ಯಾಮ್ರಾ ಫಿಟ್ ಮಾಡಿದೀನಿ, ನನ್ನ ವಿಡಿಯೋ ಎಡಿಟ್ ಮಾಡಿ ನಿನ್ನ ವಿಡಿಯೋ ತೋರಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನಂತೆ. ಎಂತ 3rd ರೇಟೆಡ್ MLA ಇರಬೇಕು. ಆ ವಿಡಿಯೋ ತೋರಿಸಿ ಹಲವಾರು ಬಾರಿ ನನ್ನ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೆಣ್ಮಗಳು ಆ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದಾರೆ. ಬಳಿಕ ಕೇಬಲ್ ಆಫೀಸ್ ನಲ್ಲಿ ಅತ್ಯಾಚಾರದ ವಿಡಿಯೋವನ್ನ ತೋರಿಸಿದ್ದಾನೆ ಶಾಸಕ. ಅದನ್ನೇ ಬಂಡವಾಳ ಮಾಡಿಕೊಂಡು ಪದೇ ಮುನಿರತ್ನ ಬೆದರಿಕೆಯನ್ನ ಹಾಕಿದ್ದಾರೆ. ಯಾವುದೇ ಹೆಣ್ಮಗ್ಲಾಗ್ಲಿ, ಸಂಸಾರ ಇರುವಂತ ಹೆಣ್ಮಗ್ಲಾಗ್ಲಿ ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ರೆ ಯಾವ ಹೆಣ್ಮಕ್ಳಾದ್ರೂ ಹೆದರ್ಕೊಳ್ತಾರೆ. ಗೋದಾಮಿಗೆ ಕರ್ಕೊಂಡೋಗಿ 5-6 ಕ್ಯಾಮ್ರಾ ಫಿಟ್ ಮಾಡಿದೀನಿ, ನನ್ನ ವಿಡಿಯೋನ ಎಡಿಟ್ ಮಾಡ್ಬಿಟ್ಟು ನೀನ್ ವಿಡಿಯೋ ತೋರಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ಅಂತ ಹೇಳಿದ್ರೆ ಎಂತ ನೀಚ ಮನಸ್ಥಿತಿ, ಎಂತ ಕೊಳಕು ಮನಸ್ಥಿತಿ. ಆ ವಿಡಿಯೋನ ತೋರಿಸಿ ಹಲವಾರು ಬಾರಿ ನನ್ನ ಮೇಲೆ ಅತ್ಯಾಚಾರ ಮಾಡ್ದ ಅಂತ ದೂರು ದಾಖಲಿಸಿದ್ದಾರೆ. ಭಯದಿಂದ ಇದು ಹೇಗ್ ಸಾಧ್ಯ, ವಿಡಿಯೋ ಡಿಲೀಟ್ ಮಾಡು ಅಂತ ನಾನು ಹೇಳ್ತೀನಿ, ನಾನು ಹೇಳ್ದಂತೆ ಮಾಡಿದ್ರೆ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾನೆ ಅವನು. ಮಾಜಿ ಕಾರ್ಪೊರೇಟರ್ ಪತಿಯ ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ನಾನು ವಿಧಿ ಇಲ್ಲದೆ ಮುನಿರತ್ನ ಷರತ್ತನ್ನ ಒಪ್ಕೊಳ್ತೀನಿ, ನಿನ್ನ ಕೈಯಲ್ಲಿ ಕೆಲಸ ಆಗದೆ ಇದ್ರೆ HIV ಪೀಡಿತ ಮಹಿಳೆಯನ್ನ ಕಳಿಸ್ತೀನಿ ಅಂತ ಆತ ಹೇಳ್ತಾನೆ. ಅವಳಿಗೆ ಕ್ಯಾಮ್ರಾ ಬಗ್ಗೆ ಮಾಹಿತಿ ಇದೆ, ಅವಳಿಗೆ ಸಹಕಾರ ಕೊಡು ನೀನು ಅಂತ ಹೇಳ್ತಾನೆ. ನನ್ನ ಮತ್ತು HIV ಮಹಿಳೆಯನ್ನ ರಾಮಯ್ಯ ಸಮಾಧಿ ಬಳಿಯ ಅಪಾರ್ಟ್ಮೆಂಟ್ಗೆ ಕಳಿಸ್ತಾರೆ ಅಂತ ಆ ಮಹಿಳೆ ಇಂಚಿಂಚು ಮಾಹಿತಿಯನ್ನ ತನ್ನ ದೂರಿನಲ್ಲಿ ದಾಖಲಿಸ್ತಾರೆ, ಉಲ್ಲೇಖಿಸ್ತಾರೆ. ಯಾವ ರೀತಿ ಇದೆ ನೋಡಿ ಸ್ಟೋರಿ. ಸಿನಿಮಾ ನಿರ್ಮಾಪಕನೋ ಸಿನಿಮಾ ನಿರ್ದೇಶಕನೋ ಇವನು, ನಾಚಿಕೆಗೇಡು ಇವನ ಜನ್ಮಕ್ಕೆ. ಯಾವ ರೀತಿ ಟ್ರ್ಯಾಪ್ ಮಾಡ್ತಾರೆ ನೋಡಿ. ನಾನು ಹೇಳಿದ ತರ ನೀನು ನಡ್ಕೊಂಡ್ರೆ ನಿನ್ನ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದಾಗ ವಿಧಿ ಇಲ್ಲದೆ ಆ ಸಂತ್ರಸ್ತ ಮಹಿಳೆ ಒಪ್ಕೊಳ್ತಾರೆ. ನಿನ್ನ ಕೈಯಲ್ಲಿ ಕೆಲಸ ಆಗದೆ ಇದ್ರೆ HIV ಪೀಡಿತ ಮಹಿಳೆಯನ್ನ ಕಳಿಸ್ತೀನಿ ಅಂತ ಹೇಳ್ತಾನಾತ. ಆ ವಿಡಿಯೋ ನೋಡೋಕೆ ಅಂತಾನೆ ಆಕ್ಟ್ ವೈಫೈ ಅನ್ನ ಮುನಿರತ್ನ ಅಳವಡಿಸ್ಕೊಂಡಿರ್ತಾನೆ. ಸಂಜಯ್ ನಗರ ಆಫೀಸ್ ನಲ್ಲಿ ಟಿವಿಗೆ ಕನೆಕ್ಟ್ ಮಾಡಿ ಲೈವ್ ವಿಡಿಯೋ ತೋರಿಸ್ತಾನೆ. ಹನಿ ಟ್ರ್ಯಾಪ್ ನ ಲೈವ್ ವಿಡಿಯೋ ನೋಡ್ತಾನೆ ಅಂತಂದ್ರೆ ಎಂತ ಸ್ಯಾಡಿಸ್ಟ್ ಮೈಂಡ್ ಸೆಟ್ ಇರಬೇಕು. ಅದೇ ವೇಳೆ ಆಪೋಸಿಟ್ ಪಾರ್ಟಿಯಲ್ಲಿದ್ದಂತಹ ಗಂಗಣ್ಣ ಅನ್ನೋನ ವಿಡಿಯೋಗೆ ಆಗ್ರಹ ಬರುತ್ತೆ. ಆತನ ವಿಡಿಯೋ ಮಾಡಿಸಿ ಎಲೆಕ್ಷನ್ ವೇಳೆ ಅವನಿಗೂ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಂತೆ ಈ ಮುನಿರತ್ನ. ಹೀಗೆ ಹಲವರ ವಿಡಿಯೋ ಮಾಡಿಸಿದ್ದಾಗಿ ದೂರಿನಲ್ಲಿ ಆ ಸಂತ್ರಸ್ತ ಮಹಿಳೆ ಉಲ್ಲೇಖಿಸಿದ್ದಾರೆ. ಇನ್ಸ್ಪೆಕ್ಟರ್ ಮಧುರಾಜ್, ACP ಶ್ರೀನಿವಾಸ್ ರೆಡ್ಡಿ, ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣ, ಮಾಗಡಿ ಶಾಸಕ ಮಂಜುನಾಥ್ ಜೊತೆ ಸಲುಗೆಯಿಂದ ಮಾತಾಡಿಸಿ ವಿಡಿಯೋನ ಮಾಡ್ಕೊಂಡಿದ್ದಾನೆ. ಇವರೆಲ್ಲರ ವಿಡಿಯೋಗಳನ್ನ ಸಹ ಮಾಡಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಮುನಿರತ್ನ ಅಂತ ಬಹಳ ಸ್ಪಷ್ಟವಾಗಿ ಆ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇಂಥವ್ರಿಗೆ ಏನು ಶಿಕ್ಷೆ ಆಗಬೇಕು? ಇಂಥ ಶಾಸಕರು ಬೇಕಾ? ಇನ್ನು ಇವರನ್ನ ಬೆಂಬಲಿಸೋರು ಇದ್ದೀರಾ ಅಂತಂದ್ರೆ ನಿಮ್ಮ ಮನೆಯ ಹೆಣ್ಮಕ್ಳ ಮಾನ ಮರ್ಯಾದೆ ಬಗ್ಗೆ ನಿಮಗೆ ಕಿಂಚಿತ್ತು ಕಾಳಜಿ ಇದ್ರೆ, ಬೇರೆ ಮನೆ ಮಹಿಳೆಯರು ನಿಮ್ಮ ಮನೆ ಮಹಿಳೆಯರ ಹಾಗೆ ಅನ್ನೋ ಭಾವನೆ ಇದ್ರೆ
ಯಾವ ರೀತಿ ಇವನಿಗೆ ಇನ್ನೂ ಬೆಂಬಲವಾಗಿ ನಿಂತ್ಕೊಳ್ತೀರಿ ಯೋಚನೆ ಮಾಡಿ. ಸಮಾಜಕ್ಕೆ ಒಂದು ಕೆಟ್ಟ ಹುಳ ಇದು. ಮಾಜಿ ಕಾರ್ಪೊರೇಟರ್ ಪುತ್ರನಿಗೂ ಕೂಡ HIV ಅನ್ನ ಅಂಟಿಸೋದಕ್ಕೆ ಮುನಿರತ್ನ ಸ್ಕೆಚ್ ಹಾಕಿದ್ದ. ಆ ಹುಡುಗನಿಗೂ HIV ಆಗಬೇಕು ಅಂತ ಶಾಸಕ ಮುನಿರತ್ನ ಪೀಡಿಸ್ತಾ ಇರ್ತಾನೆ. ಆತನಿಗೂ ನನ್ನ ಮಗನ ಪ್ರಾಯ, ಹೀಗಾಗಿ ಆಗೋದಿಲ್ಲ ಅಂತ ನಾನು ನಿರಾಕರಿಸಿದೆ. ಶಾಸಕ ಮುನಿರತ್ನ ಕಾಟ ತಡೆಯೋಕ್ಕಾಗದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೆ. ಬಳಿಕವೂ 3-4 ಹುಡುಗಿಯರನ್ನ ಕಳಿಸಿ ಮಾಜಿ ಕಾರ್ಪೊರೇಟರ್ ಪತಿಯ ವಿಡಿಯೋವನ್ನ ಮಾಡಿಸ್ತಾ ಈ ಕೀಚಕ, ಈ ಕಿರಾತಕ ಅಂತ ಬಹಳ ಸ್ಪಷ್ಟವಾಗಿ ತನ್ನ ದೂರಿನಲ್ಲಿ ಆ ಸಂತ್ರಸ್ತ ಮಹಿಳೆ ಉಲ್ಲೇಖಿಸುತ್ತಾರೆ. ಏನೆಲ್ಲ ಈ ಮುನಿರತ್ನನ ಹಿಸ್ಟ್ರಿ ಕೇಳ್ತಾ ಇದ್ರೆ ವಾಕರ್ಕೆ ಬರುತ್ತೆ, ಅಸಹ್ಯ ಅನ್ಸುತ್ತೆ. ಇಂಥವನೊಬ್ಬ ಜನಪ್ರತಿನಿಧಿನ, ಇಂಥ ಒಬ್ಬ ಕೊಳಕು ಮನುಷ್ಯ ವಿಧಾನಸೌಧವನ್ನ ಹತ್ತಾನೆ ಅಂತ ಹೇಳಿದ್ರೆ ವಿಧಾನಸೌಧದ ಮೆಟ್ಲತ್ತೋದಕ್ಕೆ ಅವನನ್ನ ಗೆಲ್ಲಿಸಿ ಕಳಿಸ್ಬೇಕಾ? HIV ಅನ್ನ ಹೇಗೆ ಸ್ಪ್ರೆಡ್ ಮಾಡ್ತಾನೆ ನೋಡಿ, ಏಡ್ಸ್ ಟ್ರ್ಯಾಪ್. ಒಮ್ಮೆ ರಾತ್ರಿ ಕರೆ ಮಾಡಿದ್ದ, ಮುನಿರತ್ನ ಅರ್ಜೆಂಟ್ ಮನೆಗೆ ಬಾ ಅಂತ ನನ್ನ ಕರೆದ. ಪತಿ ಜೊತೆ ತೆರಳಿದಾಗ ಲಾಂಜ್ ನಲ್ಲಿ ಪ್ರತ್ಯೇಕ ಕರ್ಸ್ಕೊಂಡು ಹೋಗಿ ಮಾತನಾಡ್ದ, ಪ್ರೈವೇಟ್ ಆಗಿ ಮಾತನಾಡ್ತಾ ಇದ್ದ. ಕೊನೆಯದಾಗಿ ನನ್ನನ್ನು ಕೇಳ್ಕೊಳ್ತಾ ಇದ್ದೀನಿ, ಒಂದ್ ಕೆಲಸ ಮಾಡ್ಕೊಡು ಅಂತ ಪ್ರಾಮಿಸ್ ಬೇರೆ ಮಾಡದ್ನಂತೆ. ಇವನ್ ಯೋಗ್ಯತೆಗೆ ಪ್ರಾಮಿಸ್ ಬೇರೆ ಕೇಳು. ತಮ್ಮ ಸಂಬಂಧಿಕರ ಪೈಕಿ 8 ವರ್ಷದ ಹುಡುಗಿ ರೇಪ್ ಮಾಡಿಸ್ತೀನಿ ಎಂದಿದ್ದಾಳೆ ಒಬ್ಳು. ಆ ಮಹಿಳೆ ಕೆಟ್ಟವಳು ಅಂತ ಬಿಂಬಿಸ್ಬೇಕು ಅಂತ ಕಣ್ಣೀರಿಡ್ಕೊಂಡು ಮನವಿ ಮಾಡ್ತಾನಂತೆ. ಆ ಕೆಲಸ ನನ್ನಿಂದ ಮಾತ್ರ ಆಗಲ್ಲ ಅಂತ ಒಂದು ಟೀಮ್ ಮಾಡ್ತಾನೆ ಆತ. ಆಗ ನನಗೆ ಪರಿಚಿತನಿದ್ದ ಅವರ ಸಂಬಂಧಿ ಕಿರಣ್ ಕುಮಾರ್ ನಾಯ್ಡು ಜೊತೆ ಒಂದು ಟೀಮ್ ಅನ್ನ ಮಾಡ್ತಾನೆ. ಯಾರನ್ನು ಬಿಟ್ಟಿದ್ದಾನ್ರಿ ಈತ? ಯಾರನ್ನು ಬಿಟ್ಟಿದ್ದಾನೆ ಹೇಳಿ? ಹೆಣ್ಮಕ್ಳ ಜೊತೆ ಬೆಳೆದಿಲ್ವಾ? ಈತನ ಮನೇಲಿ ಯಾರು ಹೆಣ್ಮಕ್ಳಿಲ್ವಾ? ಮುಖ ನೋಡ್ಲಿಕ್ಕಾಗತ್ತಾ? ಮುಖ ನೋಡೋದಕ್ಕೆ ಅಸಹ್ಯ ಆಗುತ್ತೆ. ಕೊನೆಯದಾಗ ಒಂದ್ ಕೆಲಸ ಮಾಡ್ಕೊಡು ಅಂತ ಪ್ರಾಮಿಸ್ ಬೇರೆ ಮಾಡ್ತಾನಂತೆ. ತಮ್ಮ ಸಂಬಂಧಿಕರ ಪೈಕಿ 8 ವರ್ಷದ ಹುಡುಗಿ ರೇಪ್ ಮಾಡಿಸ್ತೀನಿ ಎಂದಿದ್ದಾಳೆ ಒಬ್ಳು. ಆ ಮಹಿಳೆ ಕೆಟ್ಟವಳು ಅಂತ ಬಿಂಬಿಸ್ಬೇಕು ಅಂತ ಕಣ್ಣೀರಿಡ್ಕೊಂಡು ಮನವಿ ಮಾಡ್ತಾನೆ. ಆ ಕೆಲಸ ನನ್ನಿಂದ ಮಾತ್ರ ಸಾಕಾಗೋದಿಲ್ಲ, ನನ್ನಿಂದ ಮಾತ್ರ ಆಗೋದಿಲ್ಲ ಅಂತ ಒಂದು ಟೀಮ್ ಕೂಡ ಮಾಡ್ತಾನೆ. ಆಗ ನನಗೆ ಪರಿಚಿತನಿದ್ದ ಅವರ ಸಂಬಂಧಿ ಕಿರಣ್ ಕುಮಾರ್ ನಾಯ್ಡು ಜೊತೆ ಸೇರ್ಕೊಂಡು ಒಂದು ಟೀಮ್ ಅನ್ನ ಮುನಿರತ್ನ ಫಾರ್ಮ್ ಮಾಡ್ತಾನೆ ಅಂತ ಆ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ದಾಖಲಿಸ್ತಾರೆ. ಎಷ್ಟು ಕೆಟ್ಟದಾಗಿದೆ, ಎಷ್ಟು ಕೊಳಕಾಗಿದೆ, ಎಷ್ಟು ನೀಚತನಕ್ಕೆ ಒಬ್ಬ ಶಾಸಕ ಇಳಿಲಿಕ್ಕೆ ಸಾಧ್ಯನಾ? ಹೀಗೂ ಮಾಡಿಸಬಹುದಾ? ನೋಡಿ, ಆ ಮಹಿಳೆ ಕ್ಯಾಮ್ರಾ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅಂದಾಗ ಪರಿಚಿತ ಸುಧಾಕರ್ ಎಂಬಾತನನ್ನ ಕಳಿಸ್ತಾನೆ. ಸುಧಾಕರ್ ಯಾರು? ಸ್ವಂತ ಸಂಬಂಧಿ. ಆತನ ಮೂಲಕ ಪ್ಲಾನ್ ಮಾಡಿ ರೂಮಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಾನೆ. ಆ ರೂಮಲ್ಲೇ ಟ್ರ್ಯಾಪ್ ಮಾಡೋದಕ್ಕೆ HIV ಸಂತ್ರಸ್ತೆ ಒಬ್ಬಳನ್ನ ಕಳಿಸ್ತಾನೆ. ಆ ರೂಮಲ್ಲಿ ಮಾಜಿ ಕಾರ್ಪೊರೇಟರ್ ಮತ್ತು HIV ಸಂತ್ರಸ್ತೆಯ ರಾಸಲೀಲೆ ದೃಶ್ಯಗಳನ್ನ ಸೆರೆ ಹಿಡಿತಾನೆ. ಮೊಬೈಲು, ಲ್ಯಾಪ್ಟಾಪ್ ನಲ್ಲಿ ಆ ದೃಶ್ಯವನ್ನ ದಾಖಲಿಸಿ ಮುನಿರತ್ನಗೆ ಹಸ್ತಾಂತರ ಮಾಡಲಾಗುತ್ತೆ. ಆಗ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದು ಅಂಡ್ ಫಿಕ್ಸ್ ಮಾಡಿದವನ ಫೋಟೋ ಕೂಡ ತೆಗೆದಿದ್ದೆ ನಾನು ಅಂತ ಈ ಮಹಿಳೆ ಹೇಳಿದ್ದಾರೆ. ನೀನು ಮಾಡಿದ ಕೆಲಸ ನೋಡಿ ಖುಷಿ ಆಯ್ತು, ನಿನಗೇನ್ ಬೇಕು ಅಂತ ಕೇಳ್ತಾರೆ ಅಂತ ಹೇಳ್ತಾರೆ. ಆಗ ನಾನು ಸಾಕಪ್ಪ ನಿನ್ ಸವಾಸ, ದಯವಿಟ್ಟು ನಂದು ವಿಡಿಯೋ ಮಾಡ್ಕೊಂಡಿದ್ಯಲ್ಲ ಆ ವಿಡಿಯೋ ಡಿಲೀಟ್ ಮಾಡು ಅಂತ ನಾನು ಹೇಳ್ತೀನಿ. ಆಗ ನೀನು ನನ್ನ ಕಚೇರಿಗೆ ಬಾ ಅಂತ ಮುನಿರತ್ನ ಕರೀತಾನೆ. ನಿನ್ನ ಸಹವಾಸ ಸಾಕು, ಬರಲ್ಲ ಎಂದಿದ್ದಕ್ಕೆ ಮನೆ ಹತ್ರ ಬಂದು ಕಾಲ್ ಮಾಡ್ತಾನಂತೆ. ಇವನೇನ್ MLAನೋ ಅಥವಾ ಇವನು ಯಾವ ರೋಡ್ ರೋಮಿಯೋನೋ? ಯಾವನ್ರಿ ಇವನು? ಮರ್ಯಾದೆ ಕೊಡ್ಬೇಕಾ ಈತನಿಗೆ? ಶಾಸಕ ಅಂತ ಮರ್ಯಾದೆ ಕೊಡ್ಬೇಕಾ? ನೀನ್ ಹೊರಗಡೆ ಬರ್ದೇ ಇದ್ರೆ ನಿನ್ನ ಪತಿ ಮತ್ತು ಕುಟುಂಬಸ್ಥರಿಗೆ ವಿಡಿಯೋ ಕಳಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಅನಿವಾರ್ಯವಾಗಿ ನಾನು ಶಾಸಕ ಮುನಿರತ್ನ ಅವರ ಹತ್ರ ಹೋಗ್ತೀನಿ. ನಾನು ಕಾರ್ಪೊರೇಟರ್ ಪತಿ ಬಳಿ ಯಾರನ್ನ ಕಳಿಸಿದ್ದು ಗೊತ್ತಾ? ನಾನು ಆತನ ಬಳಿಗೆ ಕಳಿಸಿದ್ದು HIV ರೋಗಿ ಅಂತ ಮುನಿರತ್ನ ಹೇಳ್ತಾನೆ. ನನಗೆ ಆ ವಿಚಾರವನ್ನ ಕೇಳಿ ಶಾಕ್ ಆಗುತ್ತೆ ಅಂತ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖಿಸಿದ್ದಾರೆ. ಇದಾದ ಬಳಿಕ ಮತ್ತೊಬ್ಬ ಮಹಿಳೆಗೂ ಕೂಡ ಇದೇ ರೀತಿ ಕಿರುಕುಳವನ್ನ ನೀಡ್ತಾನೆ ಈ ಶಾಸಕ, ಕೀಚಕ, ರಾಕ್ಷಸ. ಆಗ ರಾಜಾಜಿನಗರ ಸ್ವಾತಿ ಹೋಟೆಲ್ನಲ್ಲಿ ಲಕ್ಷ್ಮಣ್ಣನವರ ಬರ್ತ್ಡೇ ಪಾರ್ಟಿ ಇರುತ್ತೆ. ಅಲ್ಲಿ ಟ್ರ್ಯಾಪ್ ಮಾಡಬೇಕಾದ ಮಹಿಳೆಯ ಪರಿಚಯವನ್ನ ಮಾಡಿಕೊಡ್ಲಾಗುತ್ತೆ. ಬಳಿಕ ಫೋನ್ನಲ್ಲಿ ಮಾತಾಡ್ತಾ ಮಹಿಳೆಯ ಜೊತೆಗೆ ಆಪ್ತರಾಗ್ತೀವಿ ನಾವೆಲ್ಲರೂ ಕೂಡ. ಗ್ರೂಪ್ ಕಾಲ್ ಮಾಡಿ ಎಲ್ಲರೂ ಮಾತನಾಡ್ತಾ ಪಾರ್ಟಿಯ ಪ್ಲಾನ್ ಮಾಡ್ತೀವಿ.
ಒಂದು ದಿನ ಪ್ಲಾನ್ ಮಾಡಿಕೊಂಡು ಗುಹಾಂತರ ರೆಸಾರ್ಟ್ಗೆ ಟ್ರಿಪ್ ಹೋಗ್ತೀವಿ. ಅಲ್ಲಿ ಕಿರಣ್ ಸ್ನೇಹಿತರಾದ ಲೋಹಿತ್ ಗೌಡ, ಮಂಜುನಾಥ್ ಕೂಡ ನಮ್ಮನ್ನ ಜಾಯಿನ್ ಆಗ್ತಾರೆ. ರೆಸಾರ್ಟ್ ರೂಮ್ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಡ್ರೆಸ್ ಚೇಂಜ್ ಮಾಡುವಂತಹ ದೃಶ್ಯಗಳನ್ನ ಅಲ್ಲಿ ಸೆರೆ ಹಿಡಿಯಲಾಗುತ್ತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಈ ಮುನಿರತ್ನ ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿನೋ, ಒಬ್ಬ ಶಾಸಕನೋ, ಅಥವಾ ಈ ಯಾರಾದ್ರೂ ಬ್ಲೂ ಫಿಲ್ಮ್ಗಳನ್ನ ಮಾಡ್ತಾರಲ್ಲ ಅಂತ ಪ್ರೊಡ್ಯೂಸರ್ ಡೈರೆಕ್ಟರ್ ನನಗೆ ಅರ್ಥ ಆಗ್ತಾ ಇಲ್ಲ. ಇದಾದ ಬಳಿಕ ಮತ್ತೊಬ್ಬ ಮಹಿಳೆಗೂ ಕೂಡ ಅದೇ ರೀತಿ ಅವನು ಕಿರುಕುಳ ಕೊಡೋದಕ್ಕೆ ಪ್ಲಾನ್ ಮಾಡ್ತಾನೆ. ರಾಜಾಜಿನಗರ ಸ್ವಾತಿ ಹೋಟೆಲ್ನಲ್ಲಿ ಲಕ್ಷ್ಮಣ್ಣನವರ ಬರ್ತ್ಡೇ ಪಾರ್ಟಿ ಇರುತ್ತೆ. ಅಲ್ಲಿ ಯಾವ ಮಹಿಳೆಯನ್ನ ಟ್ರ್ಯಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಮಹಿಳೆಯನ್ನ ಪರಿಚಯ ಮಾಡಿಕೊಡ್ಲಾಗುತ್ತೆ. ಬಳಿಕ ಫೋನ್ನಲ್ಲಿ ಮಾತಾಡ್ತಾ ಮಹಿಳೆಗೆ ನಾವು ಆಪ್ತರಾಗ್ತೀವಿ ಅಂತ ಆ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಇಂಚಿಂಚು ಮಾಹಿತಿಯನ್ನ ದಾಖಲಿಸಿದ್ದಾರೆ. ಗ್ರೂಪ್ ಕಾಲ್ ಮಾಡಿ ಎಲ್ಲರೂ ಕೂಡ ಪಾರ್ಟಿಯ ಜೊತೆ ಹೇಗೆ ಪಾರ್ಟಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ. ಒಂದಿನ ಪ್ಲಾನ್ ಮಾಡಿಕೊಂಡು ಗುಹಾಂತರ ರೆಸಾರ್ಟ್ಗೆ ನಾವು ಟ್ರಿಪ್ ಹೋಗ್ತೀವಿ. ಅಲ್ಲಿ ಕಿರಣ್ ಸ್ನೇಹಿತರಾದಂತಹ ಲೋಹಿತ್ ಗೌಡ, ಮಂಜುನಾಥ್ ಕೂಡ ಜಾಯಿನ್ ಆಗ್ತಾರೆ. ರೆಸಾರ್ಟ್ ನ ರೂಮ್ ನಲ್ಲಿ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿ ಡ್ರೆಸ್ ಚೇಂಜ್ ಮಾಡುವಂತಹ ದೃಶ್ಯಗಳನ್ನ ಸೆರೆ ಹಿಡಿಯಲಾಗುತ್ತೆ. ಯಾರಾದ್ರೂ ರಾಜಕಾರಣಿಗಳನ್ನ ನಂಬಬಹುದಾ? ಆ ಬಳಿಕ ಒನ್ ಡೇ ಸ್ಟೇಯಿಂಗ್ ಅಂತ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಬಳಿ ರೆಸಾರ್ಟ್ ಅನ್ನ ಬುಕ್ ಮಾಡ್ತಾರೆ. ಅಲ್ಲಿ ಟ್ರ್ಯಾಪ್ ಮಾಡಬೇಕಾದ ಮಹಿಳೆಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನ ORS ಜೊತೆ ಕೊಡಿಸ್ತಾರೆ. ಲೋಕಿ, ಕಿರಣ್, ಮಂಜು ಅವಳ ಜೊತೆ ಕೆಟ್ಟದಾಗಿ ಫೋಟೋಗಳನ್ನ ತೆಗೆದುಕೊಂಡು ವಿಡಿಯೋಗಳನ್ನ ಮಾಡ್ತಾರೆ. ಟ್ರ್ಯಾಪ್ ಮಾಡಿ ಆ ಮಹಿಳೆ ಕೆಟ್ಟದಾಗಿ ಬಿಂಬಿಸೋದಕ್ಕೆ ಪ್ಲಾನ್ ಮಾಡಿಕೊಂಡೇ ದೃಶ್ಯಗಳನ್ನ ಸೆರೆ ಹಿಡಿಯಲಾಗುತ್ತೆ. ಆ ಬಳಿಕ ಒನ್ ಡೇ ಸ್ಟೇಯಿಂಗ್ ಅಂತ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ರೆಸಾರ್ಟ್ ನಲ್ಲಿ ಹೋಗ್ತಾರೆ. ಯಾವಾಗ ಈ ಗುಹಾಂತರ ರೆಸಾರ್ಟ್ ಟ್ರಿಪ್ ಆಗುತ್ತಲ್ಲ, ಅದಾದ ನಂತರ ಮತ್ತೆ ಒನ್ ಡೇ ಟ್ರಿಪ್ ಅಂತ ಹೇಳಿ ಚಿಕ್ಕಬಳ್ಳಾಪುರ ಬಳಿ ಇರುವಂತಹ ಅಗಲಗುರ್ಕಿ ರೆಸಾರ್ಟ್ ಅಲ್ಲಿ ಇದೆಲ್ಲವೂ ಕೂಡ ನಡೆಯುತ್ತೆ. ಆ ಮಹಿಳೆ ಕೆಟ್ಟವಳು ಅಂತ ಬಿಂಬಿಸೋದಕ್ಕೆ ಟ್ರ್ಯಾಪ್ ಮಾಡಿ ಆ ಮಹಿಳೆಯನ್ನ ಕೆಟ್ಟದಾಗಿ ಬಿಂಬಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡು ಈ ದೃಶ್ಯಗಳನ್ನ ತೆಗಿತಾರೆ. ಆ ಮಹಿಳೆಯ ಜೊತೆಗಿನ ಕ್ಲಿಪ್ ನೋಡಿ ಇದು ಸಾವು, ನೋ 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 ಇದು ಸಾಕಾಗಲ್ಲ ಅಂತ ಹೇಳ್ತಾರಂತೆ. ಬಳಿಕ ಆ ಮಹಿಳೆ ಜೊತೆ 3 ದಿನಗಳ ಕಾಲ ರೆಸಾರ್ಟ್ಗೆ ಔಟಿಂಗ್ ಪ್ಲಾನ್ ಆಗುತ್ತೆ. ಆ ರೆಸಾರ್ಟ್ ನಲ್ಲಿ ಅವಳು ಅರೆಬೆತ್ತಲೆ ಡ್ಯಾನ್ಸ್ ಮಾಡುವಂತೆ ಮಾಡಲಾಗುತ್ತೆ. ಡ್ರಿಂಕ್ಸ್ ಎಲ್ಲ ಕೊಟ್ಟು ಅಶ್ಲೀಲ ಡ್ಯಾನ್ಸ್ ಮಾಡುವಂತಹ ದೃಶ್ಯಗಳನ್ನ ಸೆರೆ ಹಿಡಿತಾರೆ. ಆ ವೇಳೆ ಒಂದು ರಾತ್ರಿ ಮುನಿರತ್ನ ಗನ್ಮ್ಯಾನ್ ಬ್ಯಾಗ್ ನಲ್ಲಿ ಡ್ರಗ್ಸ್ ಅನ್ನ ತಗೊಂಡ್ಬರ್ತಾನೆ. ಕಿರಣ್ ಕೈಯಲ್ಲಿ ಬ್ಯಾಗ್ ಕೊಟ್ಟು ಆ ಮಹಿಳೆಯ ರೂಮ್ ನಲ್ಲಿ ಇಡಿ ಅಂತ ಹೇಳ್ತಾನೆ. ಬಳಿಕ ಎಲ್ಲರೂ ಆಕೆಯ ಜೊತೆ ಜಗಳವಾಡಿ ಹೊರಡೋದಕ್ಕೆ ಮುನಿರತ್ನ ಸೂಚನೆಯನ್ನ ಕೊಡ್ತಾನೆ. ಎಂಥ ಕ್ರಿಮಿನಲ್ ಮೈಂಡೆಡ್ ಅಂಡ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್. ಹೆಣ್ಮಕ್ಳು ಅಂದ್ರೆ ಏನ್ರಿ ಅನ್ಕೊಂಡಿದ್ದೀರಿ? ನಿಮಗೆ ಬೇಕಾದಂಗೆ ವರ್ತಿಸೋದಕ್ಕೆ ನಿಮ್ಗೆ ಹೆಂಗ್ ಬೇಕೋ ಡ್ರಗ್ಸ್ ಕೊಟ್ಟು ORS ಜೊತೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟು ಆ ಹೆಣ್ಮಗ್ಳನ್ನ ಹೆಂಗ್ ಬೇಕಾದ್ರೂ ಬಳಸ್ಕೊಳ್ಬೇಕು ಅಂತ ಬಳಸ್ಕೊಂಡಿದ್ದೀರಲ್ಲ. ನೀವು ಈ ಭೂಮಿ ಮೇಲೆ ಇರೋದಕ್ಕೆ ನಾಲಾಯಕ್ ಮುನಿರತ್ನ ಅಂಡ್ ಗ್ಯಾಂಗ್. ನೋಡಿ, ಇದಾದ ನಂತರ ಲೋಕಿ ಎಂಬಾತನಿಂದ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅಲ್ಲಿ ದೂರನ್ನ ನೀಡಲಾಗುತ್ತೆ. ಆ ಮಹಿಳೆನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ ದೂರು ದಾಖಲಿಸಿ ಆ ಹೆಣ್ಮಗಳನ್ನ ಅರೆಸ್ಟ್ ಮಾಡ್ತಾರೆ. ಬಳಿಕ ಮಹಿಳೆ ಮೇಲೆ ದಾಖಲಿಸಿದ ದೂರನ್ನ ವಾಪಸ್ ಪಡ್ಕೊಳ್ತಾರೆ. ದೂರು ಕೊಟ್ಟಿದ್ದು ಮತ್ತೆ ವಾಪಸ್ ಪಡೆದಿರುವ ಬಗ್ಗೆ ಮಾತ್ರ ದೂರಿನಲ್ಲಿ ಉಲ್ಲೇಖ ಆಗಿರುತ್ತೆ. ದೂರು ವಾಪಸ್ ಪಡೆದಿದ್ದು ಯಾಕೆ ಅನ್ನೋದ್ರ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಆಗಿರೋದಿಲ್ಲ. ಇದೆಲ್ಲವೂ ಕೂಡ ಆ ಸಂತ್ರಸ್ತ ಮಹಿಳೆ ದಾಖಲಿಸಿರುವಂತಹ ದೂರಿನಲ್ಲಿ ಇರುವಂತಹ ಅಂಶಗಳು. ಆ ಮಹಿಳೆಯನ್ನ ಇವರೇ ಕರ್ಕೊಂಡೋಗಿ ಅವಳ ಜೊತೆ ಅಸಭ್ಯವಾಗಿ ವರ್ತಿಸಿ ಅವಳನ್ನ ಹೇಗೆ ಬೇಕೋ ಆ ರೀತಿ ಒಂದು ವಸ್ತುವಿನ ರೀತಿಯಲ್ಲಿ ಬಳಸ್ಕೊಂಡು ಅದಾದ ಮೇಲೆ ಅವಳ ಬಗ್ಗೆ ಕಂಪ್ಲೇಂಟ್ ಮಾಡಿ ಪುನಃ ಆ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ತಾರೆ ಅಂತ ಹೇಳಿದ್ರೆ, ಮುನಿರತ್ನನ್ ಜೊತೆ ಈ ಕೆಲಸಗಳಲ್ಲಿ ಕೈ ಜೋಡಿಸಿದಿರಲ್ಲ, ಏನ್ರಪ್ಪ ನೀವು ಯಾರು ಅಕ್ಕಂಗಿರ ಜೊತೆ ಹುಟ್ಟಿರ್ಲಿಲ್ವಾ? ಮುನಿರತ್ನ ಅಥವಾ ಅವ್ರ ಜೊತೆ ಈ ಕೆಲಸ ಮಾಡಿರೋರ್ಗೆ ಯಾರಿಗೂ ಹೆಣ್ಮಕ್ಳು ಅಕ್ಕ ತಂಗಿರೋ ಮನೇಲಿ ಯಾರು ಇಲ್ವಾ? ಹೆಣ್ಮಕ್ಳುಗಳು ವಸ್ತುನ ನಿಮಗೆ ಮುಲಾಜಿಲ್ದೆ ಹೇಳ್ತಾ ಇದ್ದೀನಿ. ಇಷ್ಟು ಕೊಳಕು ಮನಸ್ಥಿತಿಯಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಂಡಿದ್ದೀರಲ್ಲ, HIV ಪೀಡಿತ ಮಹಿಳೆಯರನ್ನ ಬಳಸ್ಕೊಂಡಿದ್ದೀರಲ್ಲ, ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ತೆವಲುಗಳಿಗೆ ಇದಕ್ಕೆ ಸರಿಯಾದ ಶಾಸ್ತಿ ಆಗಲೇಬೇಕು ನಿಮ್ಗೆ.